HD ಕುಮಾರಸ್ವಾಮಿಯಿಂದ ಲೈಂಗಿಕ ದೌರ್ಜನ್ಯ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಡು HD ಕುಮಾರಸ್ವಾಮಿಯಿಂದ ಲೈಂಗಿಕ ದೌರ್ಜನ್ಯ HD ಕುಮಾರಸ್ವಾಮಿ ಏನು ಸಾಚ ಅಲ್ಲ ಮದ್ದೂರಿನಲ್ಲಿ ಶಾಸಕ ಕದಲೂರ್ ಉದಯ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಪ್ರಜ್ವಲ್ ರೀತಿ ಪರಿಸ್ಥಿತಿಯನ್ನ ಎದುರಿಸಲಿದ್ದಾರೆ. ಇಷ್ಟು ದಿನ ದೂರು ಕೊಡಲು ಯಾರು ಕೂಡ ಧೈರ್ಯ ಮಾಡಿಲ್ಲ. HDK ದೌರ್ಜನ್ಯ ಬಗ್ಗೆ ನಾವು ಕೇಳಿದ್ದೀವಿ ಅಂತ ಮದ್ದೂರಿನಲ್ಲಿ ಶಾಸಕ ಕದಲೂರ್ ಉದಯ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಜಿ ಸಿಎಂ HD ಕುಮಾರಸ್ವಾಮಿ ಏನು ಸಾಚ ಅಲ್ಲ, ರೇವಣ್ಣನಂತೆ ಕುಮಾರಸ್ವಾಮಿ ಜೈಲಿಗೆ ಹೋಗುವ ಕಾಲ ಸನ್ನಿಹಿತವಾಗಿದೆ ಅನ್ನುವಂತಹ ಮಾತನ್ನ ಶಾಸಕ ಕದಲೂರ್ ಉದಯ್ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ವಿರುದ್ಧವೂ ಮಹಿಳೆಯರು ದೂರು ಕೊಡುತ್ತಾರೆ ಅಂತ ಮದ್ದೂರು ಕಾಂಗ್ರೆಸ್ ಶಾಸಕರಾದ ಕದಲೂರ್ ಉದಯ್ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡ್ತಾ ಇದ್ದ ಸಂದರ್ಭದಲ್ಲಿ ಈ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಕುಮಾರಸ್ವಾಮಿಯಿಂದ ಕೂಡ ಇದೇ ರೀತಿ ದೌರ್ಜನ್ಯ ಆಗಿದೆ, ಸಾಕಷ್ಟು ಮಹಿಳೆಯರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅನ್ನುವಂತಹ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಕುಮಾರಸ್ವಾಮಿ ಏನು ಸಾಚ ಅಲ್ಲ ಅನ್ನುವಂತಹ ಹೇಳಿಕೆಯನ್ನ ಇವರು ಕೊಡ್ತಾ ಇದ್ದಾರೆ. ಸ್ವಾಮಿ ಏನ್ ಸಾಚ ಅಲ್ಲ, ನಾನು ಹೇಳುದು ಸಾಚ ಅಲ್ಲ. ಬಹಳಷ್ಟು ಇಂತ ದೌರ್ಜನ್ಯಗಳನ್ನ ಮಾಡಿರೋದು ನಾವು ಕೇಳ್ಪಟ್ಟಿದ್ದೀವಿ. ಲೈಂಗಿಕ ದೌರ್ಜನ್ಯ ಮಾಡಿದಾರಲ್ಲ, ಕಣ್ಣು ಮುಂದೆನೆ ಇದೆಯಲ್ಲ. ಕುಮಾರಸ್ವಾಮಿನೇ ಮಾಡಿರೋದು ದೌರ್ಜನ್ಯ ಅಂತಾನೆ ಅದು. ಅದೇ ರೀತಿ ಬಹಳಷ್ಟು ಇರ್ಬೋದು, ಇವತ್ತಲ್ಲ ನಾಳೆ ಇವತ್ತು ಬರ್ಬೋದು, ಇರ್ಬೋದು, ಬಹುಶಃ ಇರ್ತದೆ. ನಮ್ಮ ಅನಿಸಿಕೆ ಅವರ ಬ್ಯಾಕ್ ಗ್ರೌಂಡ್ಗಳನ್ನ ಕೇಳ್ಪಟ್ಟಾಗ ಹತ್ತಿರದವ್ರದ್ದು ಅಕ್ಕಪಕ್ಕದಾಗ ಇಂತ ಮಾಹಿತಿಗಳು ಕೇಳಿ ಬರ್ತಾವೆ. ಅವರಾಗಿದ್ದವರೇ ನೇರವಾಗಿ ಬಂದು ಕೊಡುವಂತ ಪರಿಸ್ಥಿತಿ ಇವತ್ತು ನಾಳೆ ಉದ್ಭವ ಆಗ್ಬೋದು. ಈಗ ಕುಮಾರಸ್ವಾಮಿ ಏನ್ ಸಾಚ ಅಲ್ಲ, ನಾನು ಹೇಳುದು ಸಾಚ ಅಲ್ಲ. ಬಹಳಷ್ಟು ಇಂತ ದೌರ್ಜನ್ಯಗಳನ್ನ ಮಾಡಿರೋದು ನಾವು ಕೇಳ್ಪಟ್ಟಿದ್ದೀವಿ. ಲೈಂಗಿಕ ದೌರ್ಜನ್ಯ ಮಾಡಿದಾರಲ್ಲ, ಕಣ್ಣು ಮುಂದೆನೆ ಇದೆಯಲ್ಲ. ಕುಮಾರಸ್ವಾಮಿನೇ ಮಾಡಿರೋದು ದೌರ್ಜನ್ಯ ಅಂತಾನೆ ಅದು. ಅದೇ ರೀತಿ ಬಹಳಷ್ಟು ಇರ್ಬೋದು, ಇವತ್ತಲ್ಲ ನಾಳೆ ಇವತ್ತು ಬರ್ಬೋದು, ಇರ್ಬೋದು, ಬಹುಶಃ ಇರ್ತದೆ. ನಮ್ಮ ಅನಿಸಿಕೆ ಅವರ ಬ್ಯಾಕ್ ಗ್ರೌಂಡ್ಗಳನ್ನ ಕೇಳ್ಪಟ್ಟಾಗ ಹತ್ತಿರದವ್ರದ್ದು ಅಕ್ಕಪಕ್ಕದಾಗ ಇಂತ ಮಾಹಿತಿಗಳು ಕೇಳಿ ಬರ್ತಾವೆ. ಅವರಾಗಿದ್ದವರೇ ನೇರವಾಗಿ ಬಂದು ಕೊಡುವಂತ ಪರಿಸ್ಥಿತಿ ಇವತ್ತು ನಾಳೆ ಉದ್ಭವ ಆಗ್ಬೋದು. ಈಗ